ನೀವು ಯಾವಾಗಲೂ ಹೆಲ್ದಿಯಾಗಿರಬೇಕು ಅಂದರೆ ಏನು ಮಾಡಬೇಕು? ಯಾವಾಗಲೂ ಹೆಲ್ದಿಯಾಗಿರಬೇಕು ಅಂತಂದರೆ ಮೆಂಟಲಿ, ಫಿಸಿಕಲಿ, ಸ್ಪಿರಿಚುಯಲಿ ಹಾಗೂ ಎಮೋಷ್ನಲಿ ಬ್ಯಾಲೆನ್ಸ್ಡ್ ಆಗಿ ಇರಬೇಕು. ನಾನು ಹೇಳೋ ಈ 5 ಸ್ಟೆಪ್ಸ್ನ ನೀವು ಫಾಲೋ ಮಾಡಿದ್ದೆ ಆದರೆ ಯಾವಾಗಲೂ ಹೆಲ್ದಿಯಾಗಿ ಖುಷಿಯಾಗಿ ನಿಮ್ಮ ಲೈಫ್ನ ಲೀಡ್ ಮಾಡ್ಬೋದು. ಮೊದಲನೇದು ಯೋಗ, ಬ್ರೀತಿಂಗ್ ಹಾಗೂ ಪ್ರಾಣಾಯಾಮ. ಇದನ್ನು ನೀವು ದಿನದಲ್ಲಿ ಒಂದು 20 ನಿಮಿಷ ಪ್ರಾಕ್ಟೀಸ್ ಮಾಡಿದ್ರಿ ಅಂದರೆ ಯಾವಾಗಲೂ ಹೆಲ್ದಿಯಾಗಿ ಖುಷಿಯಾಗಿ ಇರ್ಬೋದು. ಇನ್ನು ಎರಡನೇದು ಡಯೆಟ್. ದಿನದಲ್ಲಿ 2 ಲೀಟರ್ ನೀರು ಕುಡಿಯೋದು, ಹಾಗೆ ವೆಜಿಟೇಬಲ್ಸು, ಫ್ರೂಟ್ಸು, ನಟ್ಸು, ಫೈಬರ್ಸು ಎಲ್ಲದೂ ನಮ್ಮ ಡಯೆಟಲ್ಲಿ ಇನ್ಕ್ಲೂಡ್ ಆಗೋ ಥರ ಆಹಾರವನ್ನು ನಾವು ಸೇವಿಸಿದ್ರೆ ಹೆಲ್ದಿಯಾಗಿ ಇರ್ಬೋದು. ಇನ್ನು ನಿದ್ದೆ. ಬೇಗ ಮಲಗಿ ಬೇಗ ಏಳೋದ್ರಿಂದ, ದಿನದಲ್ಲಿ 6ರಿಂದ 8 ತಾಸು ನಿದ್ದೆ ಮಾಡೋದ್ರಿಂದ ಕೂಡ ನಮ್ಮ ಹೆಲ್ತನ್ನು ಚೆನ್ನಾಗಿಟ್ಕೋಬೋದು. 4ನೇದು ಎಮೋಷನ್ಸ್ ಅಥವಾ ಥಾಟ್ಸನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಳೋದು. ನಮ್ಮ ಎಮೋಷನ್ಸ್ ಅಥವಾ ಥಾಟ್ಸನ್ನು ಕಂಟ್ರೋಲಲ್ಲಿ ಇಟ್ಕೋಬೇಕು ಅಂತಂದರೆ ದಿನದಲ್ಲಿ 10ರಿಂದ 15 ನಿಮಿಷ ಮೆಡಿಟೇಷನ್ ಮಾಡಬೇಕು. ಮೆಡಿಟೇಷನ್ ಮಾಡೋದ್ರಿಂದ ಎಮೋಷ್ನಲಿ ಬ್ಯಾಲೆನ್ಸ್ಡ್ ಆಗಿ ಇರ್ಬೋದು. ಇನ್ನು 5ನೇದು ಜರ್ನಲಿಂಗ್. ಜರ್ನಲಿಂಗ್ ಮಾಡೋದ್ರಿಂದ ನಮ್ಮ ಥಾಟ್ಸನ್ನು ಕಂಟ್ರೋಲ್ ಮಾಡ್ಬೋದು, ಎಮೋಷ್ನಲಿ ಬ್ಯಾಲೆನ್ಸ್ಡ್ ಆಗಿ ಇರ್ಬೋದು. ಟೋಟಲಿ ನಾವು ಹೆಲ್ದಿ ಆಗಿರಲಿಕ್ಕೆ ತುಂಬ ಸಹಾಯ ಮಾಡುತ್ತೆ. ಸೊ ಈ 5ಅನ್ನು ನೀವು ಪಾಲಿಸಿದ್ದೇ ಆದರೆ ಯಾವಾಗಲೂ ಹೆಲ್ದಿಯಾಗಿ ಇರ್ಬೋದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಇದನ್ನು ಸೇವ್ ಮಾಡಿ ಇಟ್ಕೊಳ್ಳಿ. ಫ್ಯೂಚರಲ್ಲಿ ನಿಮಗೆ ಹೆಲ್ಪ್ ಆಗುತ್ತೆ. ಹಾಗೆ ಇದನ್ನು ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.